ಯಾಕೋ ಈ ಟೆರರಿಸಂ ಅನ್ನೋ ಪದ ಬಳಕೆ ಸರಿಯಲ್ಲ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರು. ಜಸ್ಟ್ ಇದರಿಂದ ಬೆದರಿಕೆ ಅಥವಾ ಕಿರುಕುಳ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಬಂದ್ರೆ ಓಕೆ, ಬಟ್ ಟೆರರಿಸಂ ಬೇಡ ಅನ್ನುವಂತ ವರ್ಡ್ ಅನ್ನ ನಮ್ಮ ತೆರಿಗೆ ಸಲಹೆಗಾರರೇ ಹೇಳ್ತಾ ಇದ್ದಾರೆ. ಹಂಗಾಗಿ ಅದನ್ನ ಯೂಸ್ ಕೂಡ ಮಾಡಲ್ಲ. ನಮ್ಮ ಕಾಂಗ್ರೆಸ್ನವರು ಅದೇ ಹೇಳ್ತಾರೆ. ಒಳ್ಳೆ ಪದ ತೆರಿಗೆ ಭಯೋತ್ಪಾದನೆ ಒಳ್ಳೆ ಪದ. ಯಾಕೆ ಅಂತ ಕೇಳಿ ಕಳ್ಳರಿಗೂ ನಾವು ದಾರಿ ಮಾಡ್ಬೇಕಾಗುತ್ತೆ ಪದ ಬಳಕೆಯನ್ನ ಅಂತ ಹೇಳ್ತಾ ಇದ್ದಾರೆ. ಯಾರು ಬೇಕಾದ್ರೂ ತೆರಿಗೆ ವಂಚನೆ ಮಾಡಬಹುದು. ತೆರಿಗೆ ಭಯೋತ್ಪಾದನೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಲ್ಲ. ನಮ್ಮ ತೆರಿಗೆ ನಮಗೆ ಕೊಡದಂಗೆ, ನಮ್ಮ ಪಾಲು ಕೊಡದಂಗೆ 14ನೇ ಹಣಕಾಸಿನ ಆಯೋಗದಲ್ಲಿ 4.71 ತೆರಿಗೆ ಹಂಚಿಕೆ ಇತ್ತು. 15ನೇ ಹಣಕಾಸಿನ ಆಯೋಗಕ್ಕೆ 3.64% ಬಂದ್ಬಿಡ್ತು. 1.07% ಕಡಿಮೆ ಮಾಡ್ತಲ್ಲ, ಅದೇ ಭಯೋತ್ಪಾದನೆ. ಹೆಂಗಂದ್ರೆ ರಾಜ್ಯಗಳಿಗೆ ಹಕ್ಕುಗಳನ್ನ ದಮನ ಮಾಡಿ ಅನ್ಯಾಯ ಮಾಡ್ತಿದೆಯಲ್ಲ. ಕೇಂದ್ರ ಸರ್ಕಾರ ಲೀಗಲ್ ಆಗಿ ಹಂಚಿಕೆ ಮಾಡೋ ಆ ಮೀಟಿಂಗ್ ಅಲ್ಲಿ ಎಲ್ಲಾ ರಾಜ್ಯಗಳದವರು ಭಾಗಿಯಾಗಿರ್ತಾರೆ. ಎಲ್ಲಾ ಸಮಯದಲ್ಲೂ ಕೂಡ ಇದು ಫೈನಾನ್ಸ್ ಕಮಿಷನ್ ತೀರ್ಮಾನ ಮಾಡುವಂತದ್ದು. ಫೈನಾನ್ಸ್ ಕಮಿಷನ್ ಹಂಚಿಕೆ ಇದೆಯಲ್ಲ, ತೆರಿಗೆ ಅನ್ಯಾಯ ಮಾಡಬೇಕು ಅಂತಾನೆ ಉದ್ದೇಶಪೂರ್ವಕ ಕೇಂದ್ರ ಸರ್ಕಾರ ಮಾಡಿರುವಂತಹ ಸಂಚಿತು. ನಿಮ್ಮವ್ರು ಯಾರು ಭಾಗಿಯಾಗಿರಲ್ವಾ? ರಾಜ್ಯದಿಂದ ಯಾರು ಹೋಗಿರಲ್ವಾ? ಫೈನಾನ್ಸ್ ಕಮಿಷನ್ ಆತರ ಬರಲ್ಲ. ಅವರು ಜಿಎಸ್ಟಿ ಕೌನ್ಸಿಲ್ ಬೇರೆ, ಜಿಎಸ್ಟಿ ಕೌನ್ಸಿಲ್ ಡಿಫರೆಂಟ್, ಫೈನಾನ್ಸ್ ಕಮಿಷನ್ ಡಿಫರೆಂಟ್. ಫೈನಾನ್ಸ್ ಕಮಿಷನ್ ಎಲ್ಲಾ ಸಮಯದಲ್ಲೂ ಅಟೆಂಡ್ ಮಾಡಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ವಂಚನೆ ಮಾಡ್ಬೇಕನ್ನೋ ಉದ್ದೇಶದಿಂದಲೇ, ಮೋಸ ಮಾಡ್ಬೇಕನ್ನೋ ಉದ್ದೇಶದಿಂದಲೇ ಈಗ ತೆರಿಗೆ ಹಂಚಿಕೆಯಲ್ಲಿ 1971 ಪಾಪ್ಯುಲೇಷನ್ ಕನ್ಸಿಡರ್ ಮಾಡ್ತಾ ಇದ್ರು ಮುಂಚೆಯಿಂದ. ಇವ್ರೇನ್ ಮಾಡ್ಬಿಟ್ರು 2011 ಒಂದು ಪಾಪ್ಯುಲೇಷನ್ಗೆ ರಾಜ್ಯಕ್ಕೆ ಅದ್ರ ಮೇಲೆ ಆಗ್ಬೇಕ್ರಿ. ದೇಶ ಆಗಿರೋದು ಅದೇ ನಿರ್ಮಾಣದಲ್ಲಿ 1947 ಅಲ್ಲಿ ಏನಿತ್ತು ಅದೇ ಇರ್ಬೇಕು. ರಾಜ್ಯಕ್ಕೆ ಅನ್ಯಾಯ ಆಗಕ್ಕೆ ಅವಕಾಶ ಕೊಡ್ಬಾರ್ದು ಬಿಜೆಪಿಗರು. ನಿಮಗೆ ಮಾಹಿತಿ ಇಲ್ಲ, ನಿಮಗೆ ಮಾಹಿತಿ ಇಲ್ಲ. ರಾಜ್ಯಕ್ಕೆ ಅನ್ಯಾಯ ಆದ್ರೆ ನೀವು ಒಪ್ಪಾರ್ದು. ನೀವು ಅಲ್ಲರೇ ಅವರು ಪಾಪ್ಯುಲೇಷನ್ ಜಾಸ್ತಿ ಮಾಡ್ತಾರೆ. 24 ವರ್ಷದ ಯುವಕನಿಗೆ ಅಲ್ಲಿ 3 ಜನ 4 ಜನ ಮಕ್ಕಳಿದ್ದಾರೆ. ನಾವಿಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ನಾವು ಶಿಕ್ಷೆ ಕೊಡ್ಬೇಕಾ? ನಮಗೆ ಶಿಕ್ಷೆ ಕೊಡ್ಬೇಕಾ? ನಮಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಟರಾಜ್ ಗೌಡ್ರು ಹೇಳೋದು ಯಾವ ರೀತಿ ಇದೆ ಅಂತಂದ್ರೆ, ಈಗ ಉದಾಹರಣೆಗೆ ಮೊನ್ನೆ ಡ್ರಗ್ಸ್ ಫ್ಯಾಕ್ಟರಿ ತಗಲಾಕೊಳ್ತು ಮೇಡಮ್. 2011 ರಾಜ್ಯಗಳಲ್ಲಿ ಏನು ಕೌಂಟೆಂಟ್ ಇದೆಯಲ್ಲ, ಹಿಂದಿ ರಾಜ್ಯಗಳಲ್ಲ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಿದ್ದಾರೆ. ಸೌತ್ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದೀವಿ. ಕಂಟ್ರೋಲ್ ಮಾಡಿದ್ರೆ ನೀವು ಶಿಕ್ಷೆ ಕೊಡ್ತೀರಾ, ಪುರಸ್ಕಾರ ಕೊಡ್ತೀರಾ? ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ ತೆರಿಗೆಗಳನ್ನ ಕಡಿಮೆ ಮಾಡಿ. ಅದನ್ನ ಮಾತಾಡೋಣ. ಎಷ್ಟು ವರ್ಷಗಳ ಕಾಲ 80-70 ವರ್ಷ ಆದ್ಮೇಲೂ ಕೂಡ ನಾವು ದುಡ್ದು ಈಗ ಟ್ಯಾಕ್ಸ್ ಟೆರರಿಸಂ ಪದ ಒಂದು ಚರ್ಚೆ ಆಗ್ತಾ ಇದೆ ಮೇಡಮ್. ನನ್ನ ಅನಿಸಿಕೆ ಪ್ರಕಾರ ಈ ಒಂದು ಪದ ವೇಸ್ಟ್. ಈಗ ಉದಾಹರಣೆಗೆ ಡ್ರಗ್ಸ್ ಫ್ಯಾಕ್ಟರಿ ತಗಲಾಕೊಳ್ತು ಮೈಸೂರಿನಲ್ಲಿ. ಈಗ ಯಾರೋ ಇವರು ವೀರೇಂದ್ರ ಪಪ್ಪಿ ಅಂತೇಳಿ 2,000 ಕೋಟಿ ಒಂದು ಬೆಡ್ಡಿಂಗ್ ಆಡೋದ್ರ ವಿಚಾರದಲ್ಲಿ ತಗಲಾಕೊಂಡ. ಈಗ ಪೊಲೀಸ್ನವರು ಈಗ ATS ನವರು ಬಂದು ಗುಜರಾತ್ ATS ನವರು ಟೆರರಿಸ್ಟ್ಗಳನ್ನ ಹಿಡಿಯಕ್ಕೆ ಬಂದ್ರು. ಸೊ ಈಗ ಇವ್ರು ಹಿಡಿಯಕ್ಕೆ ಹೋದಾಗ, ಡ್ರಗ್ಸ್ ಫ್ಯಾಕ್ಟ್ರಿ ಹಿಡಿಯಕ್ಕೆ ಹೋದಾಗ ಅವನು ಬಂದೂಕ್ನ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ ಅನ್ಕೊಳ್ಳಿ. ಸತ್ತೋಗ್ಬಿಟ್ಟಾಗ ಅರೇ ಇದೊಂದು ಟೆರರಿಸಂ ರೀ ಅಂತ ಅಂದ್ಬಿಟ್ರೆ ಇದನ್ನ ಯಾರೂ ಒಪ್ಪಲ್ಲ. ಸೊ ಅವ್ನು ಕಳ್ಳನೇ, ಅವ್ನು ಯಾರಾದ್ರೂ ಆಗಿರ್ಲಿ, ಕಳ್ಳನೇ. ನಾನು ಟ್ಯಾಕ್ಸ್ ಕಳ್ಳನೇ ಟ್ಯಾಕ್ಸ್ ಕಟ್ಬಿಟ್ಟು ದೇಶ ಈ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಟ್ಯಾಕ್ಸ್ ಯಾರು ಕಟ್ಟಿಲ್ಲ, ಅವರೆಲ್ಲ ಕಳ್ರೆ. ಚಿಕ್ಕ ಕೆಲಸ ಮಾಡೋರು ನಾವೇ ಟ್ಯಾಕ್ಸ್ ಕಟ್ತೀವಿ. ಎಲ್ರಿಗೂ ನ್ಯಾಯವಾಗಿ ಕಟ್ತಿದ್ದಾರೆ ಮೇಡಮ್. ನಾವು ನೀವು ಎಲ್ಲ ಮಿಡಲ್ ಕ್ಲಾಸ್ ನಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ನ್ಯಾಯವಾಗಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ವಿಜಯ ಮಲ್ಯ ಅವ್ರದ್ದು ಟೋಟಲ್ ಸಾಲ ಇವರೇ ಕೊಟ್ಟಿದ್ದು 6,000. ಬಿಜೆಪಿಯ ಸಂಸದ, ರಾಜ್ಯಸಭಾ ಸಂಸದ. ಒಂದ್ ನಿಮಿಷ ಪ್ಲೀಸ್. ಅವರೇ ಬಿಟ್ಟಿದ್ದು ಬಡ್ಕೊಳ್ತಾ ಇದ್ದಾನೆ. ಏನಂತ ಬಡ್ಕೊಳ್ತಾ ಇದ್ದಾನೆ? ಅರೆ ನಾನು ಸಾಲಕ್ಕಿಂತ ಜಾಸ್ತಿ ರಿಕವರಿ ಮಾಡ್ಬಿಟ್ಟಿದ್ದಾರೆ ಅಂತ ಬಡ್ಕೊಳ್ತಾ ಇದ್ದಾನೆ. ರಿಕವರಿ ಮಾಡಕ್ ನಾವು ಬೇಕು, ಸಾಲ ಕೊಡಕ್ ಇವ್ರು ಬೇಕು ಅಂತ ಚೋಕ್ಸಿ ವಿಚಾರ. ಕೇಂದ್ರ ಸರ್ಕಾರ ಗೊತ್ತಾ ರಿಕವರಿ ಮಾಡಿದೀವಿ. ದುರ್ಬಲ, ಅತ್ಯಂತ ದುರ್ಬಲ. ದುಡ್ಡು ದುಡ್ಡು ಕೊಟ್ಟವ್ರನ್ನ ಸೇಫ್ ಮಾಡುತ್ತೆ ಕೇಂದ್ರ ಅಂತ ಹೇಳ್ತಾರೆ. ನೀವೇ ಕಳಿಸಿದವ್ರನ್ನ ಕೊಟ್ಟಿ ತಪ್ಪಲ್ಲ, ಅದನ್ನ ಪ್ರಶ್ನೆ ಮಾಡ್ಬಿಡಿ. 16,50,000 ಕೋಟಿ ತಪ್ಪು ಮಾಡಿದ್ದಾರೆ.
ಇಡಿ ಐಟಿ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ IT ಮೋರ್ಚಾ, ಇಡಿ ಮೋರ್ಚಾ ಆಗಿದೆ ಅದು. CBI ಮೋರ್ಚಾ ಆಗಿದೆ ಅದು. ಪ್ಲೀಸ್ ನೀವು ಡಿಸ್ಟರ್ಬ್ ಮಾಡಬೇಡಿ. ಅದು disturb ಅಲ್ಲ, ಸತ್ಯ ಹೇಳಿ. ಕೇಂದ್ರ ಬದುಕಕ್ಕಾಗಲ್ಲ, ಕೇಂದ್ರ ಅಲ್ಲ. BJP ಇಡಿ ಐಟಿ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ BJP ಈ ದೇಶದಲ್ಲಿ ಚಂದ ಬರಲ್ಲ. ಭ್ರಷ್ಟಾಚಾರಗಳು ಜಾಸ್ತಿ ಆಗ್ತವೆ. Okay. BJP ಚಂದ ಬರಲ್ಲ. ಇವು ಸ್ಟ್ರಾಂಗ್ ಇಲ್ದಲೇ ಇರೋದಕ್ಕೆ ಕೋಲ್ಗೇಟ್ ಹಗರಣ ನಡೀತು, ಇದೇ 2G ಸ್ಪೆಕ್ಟ್ರಮ್ ಹಗರಣ ನಡೀತು, ಅವೆಲ್ಲ ಏನು ಸತ್ಯಂ ಹಗರಣ? ಹಗರಣ ನಡೀತು, 10,000 ಕಾಮನ್ವೆಲ್ತ್ ಹಗರಣ ಕಚೇರಿ ನಡೀತು, ಇದೆಯಲ್ಲ, ಅಕೌಂಟಲ್ಲಿ ಅದು ಆಗಸ್ಟ್ ಹಗರಣ. ವೆಸ್ಟ್ಲ್ಯಾಂಡ್ ಹಗರಣ ನಡೀತು, ಹಗರಣಗಳ ಬಗ್ಗೆ ಆದರ್ಶ ಹಗರಣ ಆಯ್ತು, ನಡೀತು, ಹಗರಣಗಳ ಬಗ್ಗೆ ಶಾರದಾ ಹಗರಣ ಮಾತಾಡ್ತೀನಿ, ನಡೀತು, ಸುಮಾರು ಇರಿ ಸರ್, 11 ಲಕ್ಷ ಇರಿ ಸರ್, ಹಗರಣ ಇರಿ ಸರ್, ನಡೆದಿರ್ತಕ್ಕಂಥದ್ದು ಒಂದ್ ನಿಮಿಷ. ಇವ್ರು ಇರಿ weak ಸರ್, ಆಗಿದ್ಕೆ. ಇರಿ ಸರ್, ಒಂದ್ ನಿಮಿಷ. ಇವ್ರು weak ಆಗಿದ್ಕೆ ನಡೆದಿರೋದು. ಮುರಳೀಧರ್ ಸರ್, ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಇವರು ಎಲ್ಲ ವಕ್ತಾರರು ತಮ್ಮ ಪಕ್ಷದ ಸಮರ್ಥನೆಗೆ ಮಾತಾಡ್ತಾ ಇದ್ದಾರೆ, ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಬರ್ತೀನಿ ಸರ್, ನಿಮಗೂ ಕೊನೆ ರಿಯಾಕ್ಷನ್ ಯಾವುದೇ ವ್ಯವಸ್ಥೆ ನೋಡಿದಾಗ ಸರ್ಚು ಸೀಸರ್ ಪ್ರಕರಣ ಹಾ ಪೂರ್ವಭಾವಿ ಯೋಜನೆಗಳಿಲ್ದೀರ ಒಬ್ಬನ್ನ ವಿಕ್ಟಿಮೈಸ್ ಮಾಡಬೇಕು ಅಂತ 100ಕ್ಕೆ 99 ಕೇಸಲ್ಲಿ ಆಗಲ್ಲ. ಓಕೆ, ಪುರಾವೆಗಳನ್ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡೋದು ನೋಡ್ರಿ, ಸುಮ್ಮನೆ ಕಲೆಕ್ಟ್ ಮಾಡೋದಲ್ಲ, ಅದು ನಿಜ ಆಗಬೇಕು, ಖಾತ್ರಿ ಮಾಡ್ಕೋಬೇಕು ಇದು ತಪ್ಪಾಗಿದೆ, ಈ ಬಿಲ್ ತಪ್ಪಾಗಿದೆ, ಇಲ್ಲಿ ಅವಕಾಶ ಆಗಿಲ್ಲ, ಇದೆಲ್ಲ ರಿಸರ್ಚ್ ಮಾಡಿ ಅವ್ರು ಕಂಪ್ಯೂಟ್ರಲ್ಲಿ ವೆರಿಫೈ ಮಾಡಿ ಇವನು ಕೊಟ್ಟವ್ರು ಯಾರು, ಯಾವತ್ತು ಮಾರಿದ್ರು, ಮಾರಿದ ದಿವಸ 100 ಕೋಟಿಗೆ ಯಾಕೆ 40 ಲಕ್ಷಕ್ಕೆ ರಿಜಿಸ್ಟರ್ ಆಯಿತು, ಇನ್ನು 60 ಲಕ್ಷ ಇಮ್ಮಿಡಿಯೇಟ್ ಎಲ್ಲಾದರೂ ಬ್ಯಾಂಕಲ್ಲಿ ಅಕೌಂಟಲ್ಲಿ ಆಗಿದೆಯಾ, ನೆಕ್ಸಸ್ ಇದೆಯಾ, ಮಗಳ ಅಕೌಂಟಲ್ಲಿ ಆಗಿದೆಯಾ, ಮಾರ್ದವನ ಅಕೌಂಟ್ ಆಗಿದೆಯಾ, ಇದೆಲ್ಲ ನೋಡಿಕೊಂಡು ತಯಾರಿ ಮಾಡಿಕೊಂಡೇ ಸರ್ಚ್ ಮಾಡೋದು. ಓಕೆ, ಇದು ಸರಿಯಾದ ಪ್ರಕ್ರಿಯೆ ಆಗಲೇಬೇಕು. ಹಾ ಇದನ್ನ ದುರುಪಯೋಗ ಪಡಿಸ್ಕೋತಾರ, ಉಪಯೋಗ ಪಡಿಸ್ಕೋತಾರ, ಯಾವುದೇ ರಾಜಕೀಯ ನಿಯೋಗತ್ವ ಇರಲಿ ಮಾಡುತ್ತೆ. ಓಕೆ, ಒಂದು. ಎರಡನೇದು, ಹೀಗೆ ಅಂದ್ಬಿಟ್ಟು ಎಲ್ಲ ವ್ಯಾಪಾರಸ್ಥರು ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಎಷ್ಟೊಂದು ಕೇಸುಗಳಲ್ಲಿ ಹೆದರಿಕೆ ರೈಡಾಗಿ ನೋಟಿಸ್ ಬಂದು ಆಡಿಟರ್ಗಳು ರೆಪ್ರೆಸೆಂಟ್ ಮಾಡಿ ಕೇಸಾಗಿ ಕೋರ್ಟಲ್ಲಿ ಡಿಪಾರ್ಟ್ಮೆಂಟ್ನೂ ಬೈದಿದ್ದಾರೆ, ಓಕೆ, ವ್ಯಾಪಾರಸ್ಥರನ್ನು ಬೈದಿದ್ದಾರೆ. ತೆರಿಗೆ ಕಟ್ಟೋದು, ತೆರಿಗೆ ಇಟ್ಸ್ ಅ ಕ್ವಶನ್ ಆಫ್ ಹಣ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇರಿ ಸರ್, ಅವರು ನರಸಿಂಹಮೂರ್ತಿ ಸರ್ ಮಾತಾಡ್ಲೇ ಇಲ್ಲ. ನಡೀತಲೇ ಇದೆ ಕೇಸು, ಇರಿ, ಅವ್ರು ಎದುರ್ಕೊಂಡೇ ಇಲ್ಲ. ಹಾ. ನಡೀಲಿ ಬಿಡಿ, ಅದನ್ನೇ ಕೇಸು ಹೇಳ್ತಾ ಆರಾಮಾಗಿದ್ದಾರೆ. ಇದ್ದಾರೆ. ನರಸಿಂಹಮೂರ್ತಿ ಅದು ಸರ್, ರಾಜಕೀಯ ಫೈನಲ್ ಪ್ರೇರಿತ, ಫೈನಲ್ ಯಾಕೆ ಎದುರ್ಕೋಬೇಕು? ಗೊತ್ತವ್ರಿಗೆ ರಾಜಕೀಯ ಇದು ಹಣ ಸಿಕ್ತಲ್ಲ ಸರ್, ಟೈಮ್ ಆಯ್ತು. ಎಲ್ಲಿ ಆಫೀಸಲ್ಲಿ ಹಣ ಸಿಕ್ತಲ್ಲ, ಅವ್ರದ್ದು ಸಿಕ್ಕಿಲ್ಲ ಬಿಡಿ. ಅವ್ರ ಆಫೀಸಲ್ಲೇ ಸಿಕ್ಕಿದ್ದು. ಅವ್ರ ಮೇಲೆ ಮಾಡಿ ಅವ್ರ ನಿಮ್ಮ ಮೇಲೆ ಮಾಡ್ತಾರೆ, ಮೇಲೆ ಇಷ್ಟೇ ಸಿಕ್ಕಿಲ್ಲ ಆಗ್ತಾ ಇರೋದು. ನರಸಿಂಹಮೂರ್ತಿ ಸರ್ ಏನಾದ್ರು ಹೇಳ್ಬೇಕಾ ಫೈನಲ್? ಮೇಡಮ್, ಈ ರೀತಿ ತನಿಖಾ ಸಂಸ್ಥೆಗಳು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಅಂದಾಗ ವಿರೋಧ ಪಕ್ಷಗಳು ನೀವು ಮಾಡ್ತಾ ಇರೋದೇ ತಪ್ಪು, ನೀವು ಮಾಡ್ತಾ ಇರೋದು ಟಾರ್ಗೆಟ್ ಇಟ್ ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇರೋದು ಬಿಜೆಪಿ ಹೇಳ್ದಂಗೆ ಮಾಡ್ತಾ ಇದ್ದೀರಾ ಅಂತ ಏಜೆಂಟ್ಗಳ ರೀತಿ ವರ್ತಿಸ್ತಾ ಇದ್ದೀರಾ ಅಂದ್ರೆ ಆ ಸಂಸ್ಥೆಗಳು ಮತ್ತೆ ಯಾಕೆ ತಂದ್ರು ಈ ದೇಶದಲ್ಲಿ? ಓಕೆ ಸರ್, ಫೈನ್. ಇವ್ರು ಹಂಗಾರೆ ಅವರು ಕೆಲಸ ಮಾಡೋದೇ ಬೇಡವಾ? ಥ್ಯಾಂಕ್ ಯು ಸರ್. ಇಷ್ಟೊಂದು ನಮ್ಮ ಜೊತೆಗಿದ್ದು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ರಿ ಮುರಳಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, IT ದಾಳಿ ಪೂರ್ವ ನಿಯೋಜಿತ ಅಂತ ಆದ್ರೂ ಕೂಡ ಸಾಕಷ್ಟು ದಿನಗಳಿಂದ ಮಾಹಿತಿ ಕಲೆ ಹಾಕಿರ್ತಾರೆ. ತೆರಿಗೆ ವಂಚನೆ ಆದ್ರೆ ಅದರ ರಿಕವರಿ ಮಾಡೋದ್ರಲ್ಲಿ ತಪ್ಪಿಲ್ಲ, ಆ ಪ್ರಕ್ರಿಯೆ ತಪ್ಪಲ್ಲ. ಆದ್ರೆ ನಿಜವಾಗ್ಲೂ ಆ ಪ್ರಕ್ರಿಯೆ ಪಾರದರ್ಶಕತೆಯಿಂದ ನಿಯಮಗಳ ಪ್ರಕಾರ ಆದ್ರೆ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಬಟ್ ಹಂಗ ಆಗ್ತಾ ಇಲ್ಲ, ವ್ಯವಸ್ಥೆ ಹಳ್ಳ ಹಿಡಿದಿದೆ ಅನ್ನುವಂತಹ ವಿಚಾರಗಳು ಮೇಲ್ನೋಟಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ CJ ರಾವ್ ಅವರ ವಿಚಾರದಲ್ಲಿ IT ದಾಳಿನೇ ಕಾರಣನ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ನಾವು ನೀವು ಕಾಯಬೇಕು SIT ಅಧಿಕಾರಿಗಳ ತನಿಖೆಯ ರಿಪೋರ್ಟ್ ಬರೋ ತನಕ.